ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಈಶ್ವರಿ ಮತ್ತು ಇಲ್ಲಿ ಚಿತ್ರ ಇಬ್ಬರಿಗೂ ಕೂಡ ಭಯ ಶುರುವಾಗ್ತಾ ಇರುತ್ತೆ. ಹಾಗೆ ವಿದ್ಯನ ಹತ್ರ ಕೇಳಿದರೆ, ನೀವು ಜಾಸ್ತಿ ಹೊತ್ತು ನಿಮ್ಮ ಖುಷಿ ಇರಲ್ಲ ಬಿಡಿ, ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ. ಗೌಡ್ರು ಇವಾಗ ಸತ್ಯನ ಹೊತ್ಕೊಂಡು ಬರ್ತವ್ರೆ, ಅದು ಹೇಗೆ ನೀವು ಬಚಾವಾಗ್ತಿರೋ ನಾನು ನೋಡ್ತೀನಿ. ಈಗಲೇ ಭಯ ಪಡಬೇಡಿ, ಎಷ್ಟು ಖುಷಿ ಪಡ್ತೀರೋ ಅಷ್ಟು ಖುಷಿ ಪಡಿ ಅಂತ ಹೇಳಿ ವಿದ್ಯಾ ಅಲ್ಲಿಂದ ಹೋಗ್ತಾರೆ. ಏನವ್ವ ಇವಳು ಈ ರೀತಿ ಮಾತಾಡ್ತಾವಳೆ ಅಂದರೆ ಏನು ನಡೀತಾ ಇದೆ? ಭದ್ರಮಾಮ ಎಲ್ಲೋ ಹೋಗಿರ್ತಾನೆ, ಅಷ್ಟಕ್ಕೂ ಏನು ನಡೀತಾ ಇರ್ಬೋದು? ಭದ್ರಮಾಮ ಏನೋ ಸತ್ಯನ ಹೇಳ್ತಾಳೆ ಅಂತ ಇದ್ಲು. ಏನು ಸತ್ಯ? ಅವ್ವ ಖಂಡಿತವಾಗ್ಲೂ ನಾವು ಸಿಕ್ಕಾಕೊಂಡು ಬಿಡ್ತೀವ ಅಂತ ಚಿತ್ರ ಕೇಳ್ತಾ ಇರ್ತಾರೆ. ಲೇ ಚಿತ್ರ, ಇಷ್ಟೊತ್ತು ನೀನು ಡವ ಡವ ಅಂತ ಇದೆ, ಈಗ ನನಗೆ ಡವ ಡವ ಅಂತ ಇದೆ ಕಣೆ ಅಂತ ಹೇಳಿ ಈಶ್ವರಿನೂ ಕೂಡ ತುಂಬಾ ಟೆನ್ಷನ್ ಆಗ್ತಾರೆ. ಈ ಕಡೆ ಭದ್ರ ಇಲ್ಲಿ ಕಾಡಲ್ಲಿ ಅಲ್ಲಿ ಸನ್ಯಾಸಿ ಇರ್ತಾರೆ, ಹಾಗೆ ಅಂದರೆ ಸಾಧು ಮಹಾರಾಜರು ಇರ್ತಾರೆ. ಅವ್ರನ್ನ ಕರ್ಕೊಂಡು, ನೋಡಿ ಇವತ್ತು ನೀವು ಹೇಳೋ ಸತ್ಯದಿಂದ ಆ ಸುಭಾಷ್ ಮುಖವಾಡ ಕಳಚಬೇಕು ಅಂತ ಹೇಳಿ ತಂದೆ ಮತ್ತು ಮಗಳು ಇಬ್ಬರನ್ನು ಕೂಡ ಕರ್ಕೊಂಡು ಬರ್ತಾ ಇರ್ತಾರೆ. ನಿಜವಾಗ್ಲೂ ಕಣಯ್ಯ, ಆ ಹುಳಗಳು ಕಚ್ಚರೆ ಖಂಡಿತವಾಗ್ಲೂ ಬದುಕಾಕಿಲ್ಲ. ಹುಳಗಳನ್ನು ಓಡಿಸೋದು ನಮಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅವನು ಏನು ಸುಳ್ಳು ಹೇಳಿಬಿಟ್ಟವನೇ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹೌದು ನೋಡಿ, ನೀವು ಹೇಳೋ ಸತ್ಯದಿಂದ ನನ್ನ ಹೆಂಡರು ಬಗ್ಗೆ ಗೊತ್ತಾಗುತ್ತೆ. ನನ್ನ ಹೆಂಡರು ಎಷ್ಟು ಒಳ್ಳೆಯವಳು, ಅವಳು ಸತ್ಯ ಆ ರೀತಿ ಮಾಡಿದರೂ ಕೂಡ ತಾನೇ ಅಂತ ಒಪ್ಕೊಳ್ದೆ ಸುಮ್ಮನೆ ಇದ್ಲು. ಹಾಗಾಗಿ ನಾನು ಅದನ್ನು ಬಯಲು ಮಾಡಬೇಕು ಅಂತಲೇ ನಿಮ್ಮ ಜೊತೆ ಬಂದಿರೋದು. ಇವತ್ತು ನೀವು ಹೇಳೋ ಸತ್ಯದಿಂದ ಆ ಸುಭಾಷ್ ಮುಖವಾಡ ಕಳಚಬೇಕು, ನನಗೆ ನನ್ನ ವಿದ್ಯೆಗೆ ಗೆಲುವು ಸಿಗಬೇಕು ಅಂತ ಭದ್ರ ಹೇಳ್ತಾರೆ. ಖಂಡಿತ ಕಣಯ್ಯ, ನಾವು ಸತ್ಯದ ಪರನೇ ಮಾತಾಡೋದು, ನ್ಯಾಯ ಸತ್ಯದ ಕಡೆನೇ ಸಿಗುತ್ತೆ ಅಂತ ಭದ್ರಾಗೆ ಹೇಳ್ತಾರೆ. ಆ ಸಾಧುಗಳು ತುಂಬಾ ಖುಷಿ ಆಗ್ತಾ ಇರುತ್ತೆ ಭದ್ರಾಗೆ. ಈ ಕಡೆ ಇಲ್ಲಿ ನವ್ಯ ಅಂತೂ ಭಯ ಇಲ್ಲದೆ ಹಾಗೆ ಜೋಶಲ್ಲಿ ಇಲ್ಲದೆ ಕೂತ್ಕೊಂಡಿರ್ತಾರೆ. ಭದ್ರ ಇಲ್ಲಿ ಸುಭಾಷನ್ ಮುಖವಾಡ ನವ್ಯಗೆ ಗೊತ್ತಿರುತ್ತೆ, ಮುಂದೆ ಏನಾಗುತ್ತೆ ಅನ್ನೋದು ಕೂಡ ನವ್ಯಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ನವ್ಯ ಖುಷಿಯಾಗಿ ಇರ್ತಾರೆ. ಸುಭಾಷಿಗೆ ಮಾತ್ರ ಅಯ್ಯೋ ದೇವ್ರೆ, ಏನು ಮಾಡಲಿ, ಈ ನವ್ಯ ಖಂಡಿತವಾಗ್ಲೂ ನನ್ನ ಮಾತು ಕೇಳೋಕ್ಕಿಲ್ಲ, ನಾನು ಹೇಗಿದ್ರಿಂದ ಬಚಾವಾಗಲಿ, ನಾನು ಎಷ್ಟೇ ಹೇಳಿದರೂ ಕೂಡ ಅವಳು ಏನು ಮಾಡಲಿ, ಕ್ಷಮೆ ಕೇಳಿದರೂ ಕೂಡ ಒಪ್ಕೊತಾ ಇಲ್ಲ, ನನಗೇನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲಲ್ಲ ಅಂತ ಸುಭಾಷ್ ತುಂಬಾ ಟೆನ್ಷನಲ್ಲಿರ್ತಾರೆ. ಈಶ್ವರಿ ಅಂತೂ ತುಂಬ ಖುಷಿಯಾಗಿರ್ತಾರೆ. ಆಗ ಸುಭಾಷ್ ಅಂತೂ ನವ್ಯ ಜೊತೆ ಮಾತಾಡಬೇಕು ಅಂತ ಹೋಗ್ತಾ ಇರುವಾಗ ಅಜ್ಜಿ ಬಂದುಬಿಟ್ಟು, ಲೇ ಸುಭಾಷ, ಎಲ್ಲಿ ಹೋಗ್ತಾ ಇದೆಯೋ, ಇವತ್ತು ನಿನ್ನ ಮದುವೆ ಹೊರಗಡೆ ಗಿರ್ಗಡೆ ಎಲ್ಲ ಓಡಾಡಬಾರ್ದು ಕಣ್ಲಾ ಅಂತ ಹೇಳ್ತಾರೆ. ಆಗಲ್ಲ ಕಣ ಅದು ಅಂತ ಹೇಳಕ್ಕೆ ಹೋಗ್ತಾರೆ. ಏಯ್ ಸುಭಾಷ, ಏನು ನಿನಗೆ ಸರಿ ಹೇಳೋದು, ಸುಮ್ಮನೆ ತಪ್ಪ ಒಂದು ಕಡೆ ಇರೋ ಅಂತ ಹೇಳ್ತಾರೆ. ಆಗ ಸಾವಿತ್ರಿನೂ ಕೂಡ, ಅಲ್ಲ ಅದೇನೋ ಕ್ಷಮೆ ಕೇಳೋದಿತ್ತೋ ಏನೋ, ಹೋಗ್ಲಿ ಬಿಡಿ ಅಮ್ಮ ಅಂತ ಇಲ್ಲಿ ಸಾವಿತ್ರಿ ಹೇಳ್ತಾರೆ. ಲೇ ಸಾವಿತ್ರಿ, ತಪ್ಪಗಿರ್ತೀಯೋ ಅಥವಾ ಅಂತ ಇಲ್ಲಿ ಕೂಗ ಕಡೋಕೆ ಹೋಗ್ತಾರೆ ಈಶ್ವರಿ. ಆಗ ಸಾವಿತ್ರಿ, ಏನತ್ಗೆ, ಏನು ನನ್ನ ಮೇಲೆ ಎಷ್ಟೊಂದು ರೇಗಾಡ್ತಾ ಇದ್ದೀರಾ, ಸತ್ಯ ಏನಂತ ಮನೆಯವ್ರ ಮುಂದೆ ಹೇಳ್ಬಿಡ್ಲಾ ಅಂತ ಇಲ್ಲಿ ಸಾವಿತ್ರಿ ಹೇಳ್ತಾರೆ. ಆಗ ಈಶ್ವರಿ, ಅಯ್ಯೋ ಮಹಾತಾಯಿ, ದಯವಿಟ್ಟು ನನ್ನನ್ನು ಕ್ಷಮಿಸಮ್ಮ, ನಿನ್ನ ಕೈ ಮುಗಿದು ಬೇಡ್ಕೊತೀನಿ ಅಂತ ಈಶ್ವರಿ ಹೇಳ್ತಾರೆ. ಹೀಗೆ ಬಾ ದಾರಿಗೆ ಅಂತ ಇಲ್ಲಿ ಸಾವಿತ್ರಿ ಹೇಳ್ಕೊಂಡು ನಗ್ತಾ ಇರ್ತಾರೆ. ಅಯ್ಯೋ ದೇವ್ರೆ, ಏನಾಗ್ತಾ ಇದೆ? ಈ ಸಾವಿತ್ರಿ ನೋಡಿದರೆ ಈ ರೀತಿ ಮಾತಾಡ್ತಾವಳೆ, ಈ ಭದ್ರ ನೋಡಿದರೆ ಅದು ಏನು ತರ್ತಾನೋ ಗೊತ್ತಿಲ್ಲ, ಈ ವಿದ್ಯೆ ನೋಡಿದರೆ ಈಗ ಸಿಕ್ಕಾಕೊಂತೀರ ನೀವು ಅಂತಾಳೆ. ಸಾವಿತ್ರಿ ನೋಡಿದರೆ ಈ ಮದುವೆನೇ ನಡೆಯಲ್ಲ ಅಂತಾಳೆ. ಅಯ್ಯೋ ಶಿವನೇ, ಏನಾಗುತ್ತೋ ಗೊತ್ತಿಲ್ಲ, ಎಲ್ಲಿ ಮದುವೆ ನಿಂತು ಹೋಗುತ್ತೇನೋ ಅಂತ ತುಂಬಾ ಭಯ ಆಗ್ತೈತೆ. ಒಂದು ವೇಳೆ ಈ ಮದುವೆ ನಿಂತು ಹೋದರೆ ಸುಭಾಷಿಗೆ 1 ಕೋಟಿನೂ ಅಲ್ಲ, ಏನೂ ಸಿಗೋಕ್ಕಿಲ್ಲ, ಏನು ಮಾಡಲಿ ನಾನೀಗ ಅಂತ ಹೇಳಿ ಇಲ್ಲಿ ಈಶ್ವರಿ ತುಂಬಾ ಭಯ ಪಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಯಾವ ಸತ್ಯನೂ ಭದ್ರಗೆ ಸಿಗಬಾರ್ದು, ಸುಭಾಷ್ ಕೈಗೆ ದುಡ್ಡು ಸಿಗಲೇಬೇಕು ಅಂತ ಹೇಳಿ ಈಶ್ವರಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಇಲ್ಲಿ ಸುಭಾಷ್ ಅಂತೂ ನವ್ಯ ಹತ್ರ ಹೋಗ್ಬಿಟ್ಟು, ನವ್ಯ ದಯವಿಟ್ಟು ನನ್ನನ್ನು ಕ್ಷಮಿಸು, ನಿನ್ನ ಮನಸ್ಸಲ್ಲಿ ಇನ್ನೂ ನನ್ನ ಮೇಲೆ ಕೋಪ ಇಲ್ಲ ತಾನೆ ಅಂತ ಹೇಳ್ತಾರೆ. ಆಗ ನಿನ್ನ ಮೇಲೆ ಕೋಪ ಇಲ್ಲದೆ ಇರುತ್ತಾ, ನೀನು ಮಾಡಿರೋ ಕೆಲಸಕ್ಕೆ ನನ್ನ ಅಂತ ಇಲ್ಲಿ ಕೂಗಾಡೋಕೆ ಹೋಗ್ತಾರೆ ನವ್ಯ. ನವ್ಯ ನವ್ಯ ನವ್ಯ, ನಾನು ತಪ್ಪು ಮಾಡಿವ್ನಿ, ಒಪ್ಕೊತೀವಿ, ಆದರೆ ಮತ್ತೆ ನೀನು ಈ ರೀತಿ ಕೋಪ ಮಾಡಿಕೊಂಡ್ರೆ ನಂಗೆ ಸಾನೇ ನೋವಾಗ್ತೈತೆ ಅಂತ ಹೇಳಿ ಸುಭಾಷ್ ನಾಟಕ ಮಾಡ್ತಾರೆ. ಈ ನಿನ್ನ ನಾಟಕಕ್ಕೆಲ್ಲ ನಾನೆಂತೂ ಕರಗಲ್ಲ ಕಣೋ, ನೀನೇನು ಅಂತ ನನಗೆ ಚೆನ್ನಾಗಿ ಈಗಾಗಲೇ ಗೊತ್ತಾಗಿದೆ ಅಂತ ನವ್ಯ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ.
ಶಿವರಾಮೇಗೌಡರು ತುಂಬ ಖುಷಿಯಾಗಿರ್ತಾರೆ. ಇವತ್ತು ನಮ್ಮ ಸುಭಾಷ್ ಮದುವೆ ಕೊನೆಗೂ ಎಲ್ಲ ಒಳ್ಳೇದಾಗ್ತೈತೆ. ನಮ್ಮ ಚಂಪಾ ಲಾಯರ್ ಕಲಿತಾವಳೆ, ನಮ್ಮ ವಿದ್ಯಾ ಡಾಕ್ಟರ್ ಆಗ್ತಾವಳೆ. ಒಟ್ಟಿನಲ್ಲಿ ಈ ಮನೆಯಲ್ಲಿ ಕುಸಿ ಮೇಲೆ ಕುಸಿ ಸಿಗ್ತೈತೆ ಅಂತ ಶಿವರಾಮೇಗೌಡರು ಮಾತಾಡ್ತಾ ಇರ್ತಾರೆ. ಹ್ಞೂ ಕಳ್ಳ ಶಿವರಾಮ, ಆದರೂ ನಮ್ಮ ವಿದ್ಯಾ ಮತ್ತು ಚಂಪಾ ನಿಜವಾಗ್ಲೂ ಒಂದು ಹೆಸರು ತಂದೆ ತರ್ತಾವ್ರೆ ಅನ್ನೋ ನಂಬಿಕೆ ನನಗೈತೆ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಇಲ್ಲಿ ಅಯ್ಯೋ ದೇವ್ರೆ ಏನು ಮಾಡೋದು, 1 ಕೋಟಿ ಕೈಗೆ ಕೇಳಿಬಿಡ್ಲ ಅಂತ ಈಶ್ವರಿ ಯೋಚನೆ ಮಾಡ್ತಾ ಇರ್ತಾರೆ. ಅದು ಬಾವಾ ಸುಭಾಷ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿವ್ರಿ, ಮರ್ತೋಗ್ಬಿಟ್ರಾ ಹೇಗೆ ಅಂತ ಇಲ್ಲಿ ಈಶ್ವರಿ ಕೇಳ್ತಾರೆ. ಏನು ಮಾತಾಡ್ತಿದ್ದೆ ಈಶ್ವರಿ, ಅದು ಮರ್ತೋಗೋಕ್ಕಾಗತ್ತಾ? ಖಂಡಿತವಾಗ್ಲೂ ಕೊಡ್ತೀವಿ, ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಭದ್ರಾ ಇಲ್ಲಿ ಕಾಡಿನ ಜನ ತಂದೆ ಮಗಳನ್ನ ಕರ್ಕೊಂಡು ಬರ್ತಾರೆ. ಭದ್ರಾ, ಬೆಳಗಿನ ತನಕ ಇಷ್ಟೋ ತನಕ ಎಲ್ಲೋಗಿದ್ಯಾ? ಅಷ್ಟಕ್ಕೂ ಇವರಲ್ಲ ಯಾರು ಅಂತ ಇಲ್ಲಿ ಶಿವರಾಮೇಗೌಡರು ಕೇಳ್ತಾರೆ. ಅಪ್ಪಯ್ಯ, ನಿಮ್ಮಿಂದ ಮೋಸ ಆಗಿದೆ, ಈ ಮನೆಯಲ್ಲಿ ದೊಡ್ಡ ಮೋಸ ಆಗಿದೆ, ಆ ಮೋಸನ ಬಯಲು ಮಾಡ್ಬೇಕಂತಲೇ ಇವರನ್ನ ಕಾಡಿಂದ ಕರ್ಕೊಂಡು ಬಂದೀವನಿ ಅಂತ ಭದ್ರಾ ಹೇಳ್ತಾರೆ. ಏನು ಮಾತಾಡ್ತಾ ಇದೆಯಾ ಭದ್ರಾ, ನನಗೊಂದು ಅರ್ಥ ಆಗೋಕ್ಕಿಲ್ಲ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ಅದು ಅಪ್ಪಯ್ಯ, ಇವನಿದ್ದಾನಲ್ಲ ಇವನು ಅಂತ ಹೇಳಿ ಸುಭಾಷ್ಗೆ ಹಿಗ್ಗ ಮುಗ್ಗ ಬಾರಿಸ್ತಾರೆ. ಲೇ ಭದ್ರಾ, ಏನೋ ಮಾಡ್ತಾ ಇದೆಯಾ, ಬಿಡೋ ಅವನ್ನ, ಅವನಿಗೆ ಯಾಕೆ ಹೊಡಿತಾ ಇದೆಯಾ ಅಂತ ಹೇಳ್ತಾರೆ. ಅಪ್ಪಯ್ಯ, ಇವನು ಮಾಡಿರೋ ಮೋಸಕ್ಕೆ ಹೊಡೆಯೋದಲ್ಲ ಅಪ್ಪಯ್ಯ, ಏನು ಕೊಟ್ಟರು ಸಾಲದು ಅವನಿಗೆ ಶಿಕ್ಷೆ ಅಂತ ಇಲ್ಲಿ ಭದ್ರಾ ಹೇಳ್ತಾರೆ. ಏನು ಮಾತಾಡ್ತಾ ಇದೆಯಾ ಭದ್ರಾ, ನನಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಾನು ಹೇಳ್ತೀವಿ ಅಪ್ಪಯ್ಯ, ಅದೇನು ಅಂತ ನಾನು ಹೇಳ್ತೀವಿ ಅಂತ ಇಲ್ಲಿ ಭದ್ರಾ ಹೇಳ್ತಾರೆ. ಆವತ್ತು ಎಲ್ಲರೂ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರಿ. ಆಗ ನಾನು ಔಷಧಿ ತರಕ್ಕೆ ಕಾಡಿಗೆ ಹೋದಾಗ ವಿದ್ಯೆನ ಬರಬೇಡ ಅಂತ ಹೇಳಿದ್ರು. ವಿದ್ಯಾ ನನ್ನ ಜೊತೆನೇ ಬಂದವಳೆ, ನನಗೆ ಗೊತ್ತೇ ಇರಲಿಲ್ಲ, ಮುಂದೆ ಬರಬೇಡ ಅಂತ ಹೇಳೋಗಿದ್ದೆ. ಆದರೆ ವಿದ್ಯಾ ತನ್ನ ಸಾವನ್ನೇ ಗೆದ್ದು ಆ ಹುಳಗಳ ಜೊತೆ ಹೋರಾಡಿ ಆ ಔಷಧಿನ ತಂದಿಟ್ಕೊಂಡಿದ್ಲು. ಆದರೆ ಈ ಸುಭಾಸ ಏನು ಮಾಡಿದೋನೆ ಗೊತ್ತಾ ಅಪ್ಪಯ್ಯ, ವಿದ್ಯಾನ ಒಂದು ಹೆಣ್ಣು ಹುಡುಗಿ ಅಂತ ನೋಡದೆ ಅವಳು ತಲೆ ಮೇಲೆ ಹೊಡೆದು ಆ ಔಷಧಿಗಳನ್ನು ಕಿತ್ತು ನಿಮ್ಮ ಹತ್ರ ತಂದು ತಾನೇ ತಂದಿದ್ದು ಅಂತ ಸುಳ್ಳು ಹೇಳವನೆ ಅಂತ ಭದ್ರಾ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಶಿವರಾಮೇಗೌಡರು ರೊಚ್ಚಿಗೆ ಹೇಳ್ತಾರೆ. ಆಗ ಸುಳ್ಳು ಸುಳ್ಳು ದೊಡ್ಡಪ್ಪ, ಇವನು ಸುಳ್ಳು ಹೇಳ್ತಾ ಇದ್ದಾನೆ ದೊಡ್ಡಪ್ಪ, ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ನೋಡಿ, ನಾನು ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಅಂತ ಸುಭಾಷ್ ಹೇಳ್ತಾರೆ. ಆಗ ವಿದ್ಯೆನೂ ಬಂದ್ಬಿಟ್ಟು, ಹೌದು ಸುಭಾಷ್ ಅವರೇ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂದರೆ ಗೌಡ್ರು ಸುಳ್ಳು ಹೇಳ್ತಾರಾ? ಹಾಗಾದರೆ ಇವರಿಬ್ರು ಯಾರು, ಇವ್ರಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಆಗ ಬಂದಿರೋ ಒಂದು ಹುಡುಗಿ, ಹೌದು ಆವತ್ತು ಈ ಅಕ್ಕ ಕಾಯಿಗಳನ್ನು ಹಿಡ್ಕೊಂಡು ನಿಂತಾಗ ಈ ಅಪ್ಪನೇ ಬಂದು ಹೊಡೆದಿದ್ದನ್ನು ನಾನು ನೋಡಿದೆ ಅಂತ ಆ ಹುಡುಗಿ ಹೇಳ್ತಾಳೆ. ಅದನ್ನು ಕೇಳಿಸಿಕೊಂಡ ಇಲ್ಲಿ ಈಶ್ವರಿ ಬೆಚ್ಚಿ ಬೀಳ್ತಾರೆ. ಅಯ್ಯಯ್ಯೋ ದೇವ್ರೆ, ಎಂಥ ಎಡವಟ್ಟಾಗೋಯ್ತು ಅಂತ ಹೇಳಿ ಈಶ್ವರಿ ತುಂಬ ಟೆನ್ಷನಲ್ಲಿದ್ದರೆ, ಈ ಕಡೆ ಸುಭಾಷ್ ಅಂತೂ ತುಂಬಾ ಶಾಕ್ ಆಗ್ತಾರೆ. ಆಗ ಶಿವರಾಮೇಗೌಡರು, ಏನ್ಲ ಇದಲ್ಲ ನಿಜಾನ್ಲ ಬೊಗಳ ಅಂತ ಹೇಳ್ತಾರೆ. ಅದು ದೊಡ್ಡಪ್ಪ, ಇಲ್ಲ ದೊಡ್ಡಪ್ಪ, ಇವರೆಲ್ಲ ಸುಳ್ಳು ಹೇಳ್ತಾರೆ, ಬೇಕು ಅಂತಾನೆ ನನ್ನನ್ನು ಸಿಕ್ಕಾಕ್ಸಕ್ಕೆ ಹೇಳ್ತಾರೆ ದೊಡ್ಡಪ್ಪ ಅಂತ ಸುಭಾಷ್ ಹೇಳ್ತಾರೆ. ಆಗ ಮುಚ್ಚು ಬಾಯಿ, ಅಲ್ಲ ಕಣ್ಲ, ನನ್ನ ಮಗನ ಮೇಲೆ ನನ್ನ ನಂಬಿಕೆ ಐತೆ, ನನ್ನ ಮಗ ಯಾವುದತ್ತು ಸುಳ್ಳು ಹೇಳಲ್ಲ, ನನ್ನ ಮಗನ ಮೇಲೆ ನನ್ನ ನಂಬಿಕೆ ಇಲ್ಲ ಅಂದ್ಕೊಂಡಿದ್ಯಾ? ನಿನ್ನನ್ನು ನಂಬಿಟ್ಟು ಮೋಸ ಹೋಗ್ಬಿಟ್ನಲ್ಲೋ, ನೀನು ಅಂಥ ಕೆಲಸ ಮಾಡಿದ್ಯಾ ಅಂತ ಹೇಳಿ ಹೋಗಿ ನಿನಗೆ 1 ಕೋಟಿ ದುಡ್ಡು ಕೊಡೋಕೆ ಹೋಗಿದ್ನಲ್ಲ, ನನಗೇನಾಗಿದೆ ಬುದ್ಧಿಗೆ ಅಂತ ಹೇಳಿ ಶಿವರಾಮೇಗೌಡರು ಸುಭಾಷ್ ಕೆನ್ನೆಗೆ ಹಿಗ್ಗ ಮುಗ್ಗ ಬಾರಿಸ್ತಾರೆ. ಆಗ ಈಶ್ವರಿ ಬಂದು, ಅಯ್ಯೋ ಭಾವ, ದಯವಿಟ್ಟು ಭಾವ, ದಯವಿಟ್ಟು ಕ್ಷಮಿಸೋ ಮಾತೇ ಇಲ್ಲ ಅಂತ ಇಲ್ಲಿ ಶಿವರಾಮೇಗೌಡರು ತುಂಬಾ ಕೋಪ ಮಾಡ್ಕೊತಾರೆ. ಕೊನೆಗೂ ಶಿವರಾಮೇಗೌಡರ ಮುಂದೆ ಸತ್ಯ ಬಯಲಾಯಿತು. ಸುಭಾಷ್ ಮನೆಯಿಂದ ಗೇಟ್ ಪಾಸ್. ಈಶ್ವರಿ ತುಂಬಾ ಕೋಪ ಮಾಡ್ಕೊತಾರೆ ವಿದ್ಯಾ ಮೇಲೆ. ಆಗ ಶಿವರಾಮೇಗೌಡರು, ನೋಡು, ಈ 1 ಕೋಟಿ ಚೆಕ್ಕನ್ನು ನಾನು ಬೇರೆ ಯಾರಿಗೂ ಕೊಡಲ್ಲ, ವಿದ್ಯಾಗೆ ಕೊಡ್ತೀನಿ ಅಂತ ಶಿವರಾಮೇಗೌಡರು ತೀರ್ಮಾನ ಮಾಡ್ತಾರೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಸೊ ಮಚ್.